ಧರ್ಮನಂದನ, ಈ ಆಟದಲ್ಲಿ ನೀನೇ ಸೋತಿರುವೆ. ಪುನಃ ಪಂದ್ಯವನ್ನು ಏನು ನೀಡಿದೆ? ಸಮರಾಂಗಣದಲ್ಲಿ ಸರದಾರ ಶಿರವರಿದಿಕ್ಕುವ ನಾಣ್ಯ ರಣರಕ್ತಾಶಿಂದಲೇ ಒಬ್ಬಟ್ಟು ಒಬ್ಬರಿಸುವ ಎಂದ ಕಠೋರ ನಾಲಿಗೆಯನ್ನು ಆತ್ತರಿಸಿಟ್ಟನು. ಜನಗಳ ಮಧ್ಯೆ ಏಕಮಾನನ್ನು ಬಿಟ್ಟೆ ಕರುಣಾಸುರ ಮತ್ತೆ ಈ ಬೀದರ ಕಪ್ಪಿನ ಏಕೆ ಮುಚ್ಚಿದೆ? ನೀರಿನ ಆಕಾಶ ಬೆಳಗಿದ್ರೆ ಅವಕಾಶವಿಲ್ಲ. ಬಾ ಎಂದರೆ ಬರಬೇಕು. ಉಸ್ಕೂರು ಮಧುರಮ ಜಾತ್ರಾ ಮಹೋತ್ಸವ ಅಂಗವಾಗಿ ಮಾರ್ಚ್ 13ರಂದು ರಾತ್ರಿ 8 ಗಂಟೆಗೆ ಆನೇಕಲ್ ತಾಲೂಕಿನ ಜಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರ ನೇತೃತ್ವದಲ್ಲಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಮಹಾಭಾರತ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಆಯೋಜಿಸಲಾಗಿದ್ದು, ಇಂದು ಗೆಜ್ಜೆ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಯುವ ನಾಯಕರಾದ ಉಸ್ಕೂರು ಮಧುರಣ್ಣರವರು ಮಾತನಾಡಿ, ಯುವ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಜೊತೆಗೆ ಗತ ಕಾಲದ ಇತಿಹಾಸವನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಸಿಂಗೇನ ಅಗ್ರಹಾರ ಗ್ರಾಮದ ಹಿರಿಯರು ಮತ್ತು ಯುವಕರು ಒಟ್ಟಾಗಿ ಸೇರಿ ಮಾರ್ಚ್ 13ರಂದು ರಾತ್ರಿ 8 ಗಂಟೆಗೆ ಸಿಂಗೇನ ಅಗ್ರಹಾರ ಗ್ರಾಮದಲ್ಲಿ ಶ್ರೀ ರೇಣುಕಾ ಯಲ್ಲಮ್ಮದೇವಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಮಹಾಭಾರತ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಭಾಗವಹಿಸಿದ್ದು, ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಲಕ್ಷ್ಮಣ್, ಮುನಿರಾಜಪ್ಪ, ಡ್ರಾಮಾ ಮ್ಯಾನೇಜರ್ಗಳಾದ ಸಿಂಗೇನ ಅಗ್ರಹಾರ ಶ್ರೀಧರ್, ಲಿಂಗಣ್ಣ, ನಾಗರಾಜ್, ಕಲಾವಿದರಾದ ಮುನಿರಾಜು, ನಾಗೇಂದ್ರ, ನಿರ್ದೇಶಕರಾದ ಎನ್ಎಂ ಲಕ್ಷ್ಮಣ್, ಕಲಾವಿದರಾದ ಸೋಮು, ಅಶೋಕ್, ಗೋವಿಂದ ಸ್ವಾಮಿ, ಸತ್ಯ, ಪ್ರಕಾಶ್, ಕೃಷ್ಣಯ್ಯ, ಪ್ರವೀಣ್, ಮಂಜು, ಮುರಳಿ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ರು.
ನಮ್ಮ ಗಾನದಿಂದ ಎಲ್ಲರೂ ಸಂತೋಷಪಟ್ಟರು. ಮತ್ತೊಂದು ಗಾನವನ್ನು ನಮ್ಮ ಗಾನದಿಂದ ಎಲ್ಲರೂ ಸಂತೋಷಪಟ್ಟರು. ವೇಳೆ ಆಯಿತು. ನಾವು ಶ್ರೀಹರಿಯನ್ನು ಧ್ಯಾನಿಸುತ್ತಾ ಹೋಗುವುದೇ ನಮ್ಮ ಕರ್ತವ್ಯ. ಏನು ರೇಣುಕ ಯಲ್ಲಮ್ಮ ದೇವಿ ಕೃಪಾಪೋಷಿತ ನಾಟಕ ಮಂಡಳಿ ಏನು ಉಸ್ತೂರು ಮದ್ದೂರಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ಇವತ್ತು ಗೆಜ್ಜೆ ಪೂಜೆ ಹಮ್ಮಿಕೊಂಡಿದ್ದಾರೆ. ಏನಪ್ಪ ಅಂದ್ರೆ ವಿಶೇಷ ಏನಪ್ಪ ಅಂದ್ರೆ ಇವತ್ತು ಈ ನಾಟಕದ ಉದ್ದೇಶ ಏನಂದ್ರೆ ನಮ್ಮ ಗ್ರಾಮದಲ್ಲಿ ಸುಮಾರು ಒಂದು 40 ವರ್ಷಗಳಿಂದನೂ ಹಿರಿಯ ಕಲಾವಿದರು ಒಟ್ಟುಗೂಡಿ ಎಲ್ಲ ನಾಟಕ ಮಾಡ್ಕೊಂಡ್ ಬರ್ತಾ ಇದ್ರು. ಅದೇ ರೀತಿ ನಮ್ಮ ಲಕ್ಷ್ಮಣ್ ಅವರು ಮುರಾಜಪ್ಪನವರು ಹಿರಿಯ ಕಲಾವಿದರು, ಅವರ ನೇತೃತ್ವದಲ್ಲಿ ಬಹಳ ಮುರಾಜಪ್ಪನವರು ಅವರಂದ್ರೆ ಅವರು ಹಿರಿಯ ಕಲಾವಿದರು ಯುವಕರನ್ನ ನಮ್ಮ ಗ್ರಾಮದ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಇವತ್ತು ಯುವ ಕಲಾವಿದರನ್ನ ಒಂದು ಉದ್ದೇಶ ಒಂದು ನಾಟಕನ ಮಾಡಿ ಒಂದು ಯುವಕರಿಗೆ ಅವಕಾಶವನ್ನು ನಮ್ಮ ಕಲ್ಪಿಸಿಕೊಟ್ಟಿದ್ದಾರೆ. ಹಿರಿಯ ಕಲಾವಿದರಾದಂಥ ಲಕ್ಷ್ಮಣ್ ಅವರು ಮತ್ತು ಮುರಾಜಪ್ಪನವರು, ಅದೇ ರೀತಿ ನಮ್ಮ ಲಿಂಗಣ್ಣವರು, ಅದೇ ರೀತಿ ನಮ್ಮ ಸೋಮು, ನಮ್ಮ ಅಶೋಕ್ ಅವರು ಎಲ್ಲ ಎಲ್ಲ ಗ್ರಾಮದ ಮುಖಂಡರು ಸೇರಿ ಇವತ್ತು ನಾಟಕನ ಒಂದು ಯಶಸ್ವಿಗೊಳಿಸಬೇಕಂತ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಉಸ್ತೂರು ಮದ್ದೂರಪ್ಪನವರು ಒಂದು ನೇತೃತ್ವದಲ್ಲಿ ಈ ನಾಟಕನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಒಂದು ಎಲ್ಲ ಕಾರ್ಯಕ್ರಮಗಳಿಗೂ ಒಂದು ಕ್ರೀಡೆ ಆಗಿರಲಿ, ಒಂದು ನಾಟಕ ಆಗಿರಲಿ, ಯಾವುದೇ ಒಂದು ರೀತಿಯ ಕಾರ್ಯಕ್ರಮ ಆಗಿರಲಿ ನಮ್ಮ ಗ್ರಾಮಕ್ಕೆ ಒಂದು ವಿಶೇಷವಾಗಿ ಒತ್ತು ಕೊಟ್ಟು ಮದ್ದೂರಪ್ಪನವರಿಗೆ ಈಗ ಕಾರ್ಯಕ್ರಮಗಳಿಗೆ ನಮಗೆ ಗ್ರಾಮಕ್ಕೆ ಒಂದು ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಲಿ, ಒಂದು ಗ್ರಾಮಕ್ಕೆ ಒಂದು ಒಳ್ಳೇದಾಗಲಿ ಅಂತ ಕೋರ್ಕೊಂಡಂಥ ಏಕೈಕ ವ್ಯಕ್ತಿ ಅವರು. ಅದರಿಂದ ಅವ್ರು ಕಾರಣದಿಂದ ನಾಟಕ ಪೂಜೆಗೆ ಬರಲಿಲ್ಲ.
ಅದರಿಂದ ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳು ಕೋರ್ತಾ ಇದ್ದೀನಿ. ಅದೇ ರೀತಿ ಒಳ್ಳೆ ಕಲಾವಿದರನ್ನ ಒಬ್ಬ ಹಿರಿಯ ಕಲಾವಿದರೆಲ್ಲ ಸೇರಿ ಒಂದು ಯುವಕರನ್ನ ಇವತ್ತು ನಮ್ಮ ಗ್ರಾಮದಲ್ಲಿ ನಮ್ಮ ಇವರ ನಾಗೇಂದ್ರ ಆಗಿರ್ಬೋದು ಎಲ್ಲರೂ ಒಬ್ಬ ಹೊಸದಾಗಿ ಎಲ್ಲ ಯುವಕರು ಕೂಡ ನಾಟಕದ ಕಲಾವಿದರಾಗಿ ಇವತ್ತು ಹೊರಹೊಮ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೆ ನಾಟಕ ಮೂಡ್ ಬರಲಿ ಅಂತ ನಾನು ಎಲ್ಲರಿಗೂ ಮಧುರಮ್ಮ ದೇವಿ ಒಂದು ಆಶೀರ್ವಾದ ಇರಲಿ ನಾಟಕದ ಮೇಲೆ ಅಂದ್ಬಿಟ್ಟು ನಾನು ಈ ಜೈ ಹಿಂದ್ ಜೈ ಕರ್ನಾಟಕ ಅಂತ ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯನ್ನು ನಾನೇ ಮಗು. ನನ್ನನ್ನು ಕುಂತಿ ಎಂದು ಕರೆಯಬೇಕಂದ ಕುಂತಿ ನನ್ನ ಎತ್ತ ಬಾರಿ ಅಮ್ಮ. ಬಹುದಿನದ ಬಯಕೆ ಬಯಸಿದ ತನುಜನವು
ಅಮ್ಮ 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 ಕೀರ್ತಿಯ ಮಗಳು ಹೀಗಿರುವಾಗ ಮನುಷ್ಯ ಮಾತ್ರವಲ್ಲದ ನಾನು ನಿನಗೆ ಮಾಡಿದ ಅಪರಾಧವನ್ನು ಹೇಳುತ್ತಾಯಿ. ಈ ಪ್ರಪಂಚವೇ ನನ್ನನ್ನು ಊಟ ಕುಲದವ ಹೀನ ಕುಲದವ ಎಂದು ಈ ಆಡಿದು ದೂಡಿ ಬಿಟ್ಟಿದಾಗ ನಿನ್ನ ಒಂದೇ ಒಂದು ಮಾತಿನ ಪರಿಹರಿಸಬೇಕಾಗಿದ್ದ ಅದೇನು ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆದ್ದರು. ಇದು ವಿಭಿನ್ನ ಪ್ರಪಂಚದಲ್ಲಿ ಈ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ನನ್ನನ್ನು ಬಿಟ್ಟೆ. ಕರುಣಾಸುರ ಮತ್ತೆ ಈ ಬೀದರ ಕಪ್ಪೆಯನ್ನು ಏಕೆ ಮುಚ್ಚಿಸಿದೆ? ಹೋಗಲಿ ಬಿಡು. ನೀನು ಎತ್ತ ತಾಯಿ ದೈವಕ್ಕೆ ಸಮನಾದವಳು. ನಿನ್ನನ್ನು ತೋರಿಸಿದರೆ ನಾನು ಪರಮ ಪಾಪಿಯಾಗುವುದು. ಇಷ್ಟು ದಿನಗಳ ಮೇಲಾದರೂ ಮಮಕಾರವು ಬಂದಿತ್ತಲ್ಲ, ಕರುಣೆ ತೋರಿ ಬಂದೆಯಲ್ಲ. ಈ ಉಪಕಾರದ ಭಾರವನ್ನು ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ? ನೀನು ಹೀಗೆಲ್ಲವೂ ಮಾತನಾಡಬೇಡ.
ಅಮ್ಮ, ನೀನು ವೀರ ಮಾತೆ. ನೀನು ಈ ರೀತಿ ಮಾತನಾಡುವುದು ಬಾಲಕದ ನನಗೆ ಶ್ರೇಷ್ಠರಲ್ಲ ತಾಯಿ. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ಸಾಧನೆ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರನ್ನು ಸೇರಿ ಬಾಳು. ವೈರಿಗಳಾದ ಕೌರವರನ್ನು ಸೇರಿ ಅವರಿಗೆ ಕೇಳುತ್ತ ಕಾಲಿಸದಿರು. ಸೌಭಾಗ್ಯದಾನವನ್ನು ಮಾಡುವುದವಿ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಈ ರೀತಿ ಮಾತನಾಡು. ನೀನು ಈ ರೀತಿ ಮಾತನಾಡುವುದು ಬಾಲಕನದ ನನಗೆ ಶ್ರೇಷ್ಠರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು? ಆದದ್ದು ಆಗಿ ಹೋಯ್ತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು. ಸೌಭಾಗ್ಯದಾನವನ್ನು ಮಾಡು. ಅವರಲ್ಲಿ ವೈರವನ್ನು ಕಳೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ಹೆಂಡತಿ ತಾಯಿ. ನಿನ್ನಲ್ಲಿ ಯಾಚನೆಗೋಸ್ಕರ ಬಂದಿರುವೆ. ನೀವು ಆರು ಜನರು ಸೇರಿ ಸಂತೋಷದಿಂದಿರುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ? ಅಲ್ಲಿನ ಸಮುದ್ರದಲ್ಲಿ ವೈರವನ್ನು ಕಳೆಯುವವನೇ. ಅಮ್ಮ, ನೀನು ವೀರ ಮತ್ತೆ ನೀನೇ ಹೇಳು. ಫಲದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಿರಬೇಕಾದಾಗ ಇಂತಹ ಸಂಬಂಧಗಳನ್ನು ತಲುಪಿಸಿಕೊಂಡು ಮಾಡಲಿ ಪೌರುಷವನ್ನು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಉಳಿದಿದ್ದು ದೈವ ವಿಷಯ. ಶ್ರೀಕೃಷ್ಣ ಪರಮಾತ್ಮನು ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬರ್ತಾಯಿ. ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಎತ್ತ ಮಗನ ಮೇಲೆಯೂ ನಿನಗೆ ಸಂದೇಹವೇ?
ಅಮ್ಮ, ನಿನ್ನ ಸಂದೇಹವನ್ನು ಬಿಡು. ಇನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ. ಎತ್ತ ದರ್ಶನ ಎಂದಾಯಿತು. ಈ ಜನ್ಮದಲ್ಲಿ ಪುನಃ ನಿನ್ನನ್ನು ನೋಡುವ ಭಾಗ್ಯವು ಇದೆಯೋ ಇಲ್ಲವೋ? ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿಯೂ ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಮೃತನಾದರೆ ಸತ್ಯ ಸಂಗರ್ಣನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿರಬೇಕು. ನಿನ್ನಲ್ಲಿ ಕೈ ಜೋಡಿಸಿ ಕೇಳುತ್ತೇನೆ. ಎಂಥ ಮಾತನ್ನು ಕೇಳಿಬಿಟ್ಟ ಮಗನೇ. ಇಂತಹ ಸಂಕಟ ಸರ್ವನಾಶಗಳು ಮುಂದೆ ಈ ಪ್ರಪಂಚದಲ್ಲಿ ಇರುವುದೇ ಆದರೆ ಅಂತಹ ಸಾಮ್ರಾಜ್ಯಗಳು ನಾಶವಾಗಿ ಹೋಗುವುದೇ. ಇಲ್ಲಿಗೆ ನಿನ್ನ ಕೊನೆಯ ಭೇಟಿ ಆಯ್ತಲ್ಲವೇ? ಹೋಗಿ ಬರುವೆನು ಕಂದ. ಬನ್ನಿರಿ, ಪಾಂಡವ ಸೋದರರಿಗೆ ಸ್ವಾಗತ ಸುಸ್ವಾಗತ. ದೇವ ನಿರ್ಮಿತವಾದ ಸಭೆ ನಿಮ್ಮದು, ಮಾನವ ನಿರ್ಮಿತವಾದ ಸಭೆ ನಮ್ಮದು. ನಮಗೂ ನಿಮಗೂ ಎಲ್ಲಿಯ ಹೋಲಿಕೆ? ಕುಳಿತುಕೊಳ್ಳಿ. ಭಾನುಮತಿ ಅಂತ ಪಡೆದರೆ ಬಿಟ್ಟು ಬಂದಿರೋದು ಸಹೋದರ. ಸಂತೋಷ ಸಂತೋಷ. ಸಹೋದರ ದುಶಾಸನ, ಅಣ್ಣನವರ ಸಮಸಮದಲ್ಲಿ ರಾಜನರ್ತಕಿಯನ್ನು ಬರಮಾಡು. ಯಾರಲ್ಲಿ ರಾಜನರ್ತಕಿಯನ್ನು ಬರಮಾಡಿ. ಅದ್ಭುತ ಅದ್ಭುತ. ಭಾವ, ನೀವೇಕು ಮೌನವಾಗಿರುವಿರಿ? ಅಣ್ಣನವರ ಸಮಕ್ಷಮದಲ್ಲಿ ನಿಮ್ಮದೇನಾದರೂ ಭಿನ್ನ ಇದ್ದರೆ ವಿಜ್ಞಾಪಿಸಿಕೊಳ್ಳಿ. ಅಣ್ಣನವರು ನಡೆಸಿಕೊಡುತ್ತಾರೆ. ಸಂವಿಧಾನದಲ್ಲಿ ನನ್ನದೊಂದು ಪುಟ್ಟ ವಿನಂತಿ. ಅದನ್ನು ಎಂತಹ ಮಾತು ಸಹೋದರ? ಇದಂತಹ ಮಾತು ಶಕುನಿ, ಹೇಳಿ ನಡೆಸಿಕೊಡುತ್ತೇನೆ. ಸಂತೋಷಕ್ಕೆ ಜೂಜು ಬೇಟೆ ಎಂದರೆ ಅರಸರಿಗೆ ಪಂಚಪ್ರಾಣ. ಈ ಸಂತೋಷದ ಸಮಯದಲ್ಲಿ ಸ್ವಲ್ಪ ಜೂಟಾಟಕ್ಕೆ ನಾವು ಬರಲು ಸಿದ್ಧ, ಆದರೆ ಕಪಡ ಯುದ್ಧ ನಮಗೆ ಬೇಡ.
ಕಪಟದಿಂದ ವೈರಗಳು ಬೀಳುತ್ತೇನೆ. ಆದ್ದರಿಂದ ನ್ಯಾಯವಾಗಿ ಆಡುವುದೆಂದರೆ ಸರಸಯುತವಾಗಿ. ಎಲ್ಲಿಯಾದರೂ ಉಂಟೆ ಧರ್ಮಾನಂದನ? ಕೇವಲ ಸರಸದ ಆಟವಷ್ಟೇ. ಇದರಲ್ಲಿ ಗೆದ್ದರೂ ಮುಂದೆ, ಸೋದರ ಮುಂದೆ. ಅಪಾಯ ಮಾತ್ರ ಯಾರಿಗೂ ಇಲ್ಲ. ಇದೇ ನನ್ನ ಉಪಾಯ. ನಮ್ಮದು ಜಯ. ಧರ್ಮಾನಂದನ, ಈ ಆಟದಲ್ಲಿ ನೀನೇ ಗೆದ್ದಿರುವೆ. ಸುಯೋಧನ, ಏನಾದರೂ ಪಣವಿಲ್ಲದ ಆಟ ಸುಖಸುಂಟೆ ಸುಯೋಧನ. ಸಹೋದರ, ಮಧ್ಯದಲ್ಲಿ ಪಂಥವೆಂತದ್ದು? ಮಾವ, ನಮ್ಮ ಅಣ್ಣನವರ ಮಾತಿಗೆ ಇಲ್ಲವೆನ್ನುತ್ತಿಲ್ಲ. ಬೇಕಾದರೆ ಸಹೋದರ, ಮಧ್ಯದಲ್ಲಿ ಪಂಥವೆಂತಿದ್ದು? ಇದು ಹೇಗಿದ್ದರೂ ಸರಸುತ್ತಿದ್ದವಲ್ಲವೇ? ಯುಧಿಷ್ಠಿರ, ನಿನ್ನ ಪಂಥ? ಸಹೋದರ ಮಧ್ಯದಲ್ಲಿ ಪಂಥವೆಂತಿದ್ದು ಶಿವನಿ. ಇದು ಹೇಗಿದ್ದರೂ ಸರಸುತ್ತಿದ್ದವಲ್ಲವೇ? ಸರಿ, ಆಗಲಿ, ನಿಮ್ಮ ಮಾತಿನಂತೆ ಆಗಲಿ. ರಾಜರಾಜರಲ್ಲಿಟ್ಟಿರುವ ಧನರಾಶಿಗಳೆಲ್ಲ ಗಜ ತುರಗ ಸೈನ್ಯದ ಸಮೇತ ಪಣವಾಗಿಡುತ್ತಿದ್ದೇನೆ. ಬಿಡಿತಾಳುಗಳನ್ನ ಪಂದವೆಷ್ಟು ಧರ್ಮಾನಂದನ? 1, 3. ಸುಯೋಧನ, ಧರ್ಮಾನಂದನ, ಈ ಆಟದಲ್ಲಿ ನೀನೇ ಸೋತಿರುವೆ. ಪುನಃ ಪಂದ್ಯವನ್ನು ಏನು ನೀಡಿದೆ? ಇಂದ್ರಪ್ರಸ್ಥ ಮಯಸಭವನ್ನು ಪಣವಾಗಿ ಇಡುತ್ತಿದ್ದೇನೆ. ಬಿಡಿದಾಳುಗಳನ್ನು ಪಂದ್ಯವೆಷ್ಟು ಧರ್ಮಾನಂದನ? 3, ಆಟದಲ್ಲಿಯೂ ಪುನಃ ನೀನೇ ಸೋತಿರುವೆ. ಮತ್ತೆ ಪಣವನ್ನು ಏನನ್ನು ನೀಡುವೆ ಧರ್ಮಾನಂದನ? ಈ ಸಲವು ರಾಜರ ಪಕ್ಷವು ನಮ್ಮದಾಗಿರುವುದು. ಈ ಪಂದ್ಯವನ್ನು ಅನುಸರಿಸಿ ಇಂದ್ರಪ್ರಸ್ಥ ಮಯಸಭೆ ನಮ್ಮ ಅಧೀನವಾದಂತೆ. ದುರ್ಯೋಧನ, ಈ ಧರ್ಮಜನು ಆಡಿದ ಮಾತುಗಳನ್ನು ತಪ್ಪುವೆಂದನ್ನ ಅರಿತೀಯಾ?
ನಿಜ ಅದಿರಲಿ ಪುನಃ ಪಂದ್ಯವನ್ನು ಏನನ್ನು ಹಿಡಿಯುವ ಧರ್ಮನಂದನ? ಮಾವ, ಸಕಲೇಶ್ವರವನ್ನು ಮತ್ತು ಸಕಲ ರಾಜಕೋಶಗಳನ್ನೆಲ್ಲ ಸೋತಿದ್ದಾಯಿತು. ಇನ್ನು ನಮ್ಮ ಬಳಿ ಏನೂ ಉಳಿದಿಲ್ಲ. ಆದರೂ ನೀವು ಸಮ್ಮತಿಸುವುದಾದರೆ ನನ್ನ ಸಹಿತ ಈ ನನ್ನ ಸಹೋದರನೆಲ್ಲ ಪಣವಾಗಿಡುತ್ತಿದ್ದೇನೆ. ಹಿಡಿತಾಳಗಳನ್ನ ಆಗಬಹುದು ಧರ್ಮನಂದನ. ಇದಕ್ಕೆ ಏನು ಹೇಳುವ ಸುಯೋಧನ? ಆಗಬಹುದು ಮಾವ. ಪಂದ್ಯವೆಷ್ಟು ಧರ್ಮನಂದನ? 3-4. ಈ ಆಟದಲ್ಲಿಯೂ ನೀನೇ ಸೋತಿರಲಿ. ಪುನಃ ಬಡವನ್ನು ಏನನ್ನಾಗಿಡಬೇಕು? ಅಣ್ಣ ತಮ್ಮಂದಿರಲಿ ಅತಿ ಪ್ರಿಯ ತಮ್ಮ ನಕುಲನನು ಧರ್ಮನಂದನನು ಸೋತು ಹೋದನು. ಅಸಮಾನ ಶೂರನು ಅಮರೇಂದ್ರನ ಸುತನು ಪಾರ್ಥನು ಸುಯೋಧನನ ಬಂದಿಯಾದನು. ಅನಿತ ಬಾಹುಬಲನು ಸಹಸ್ರ ಆನೆಗಳ ಬಲವುಳ್ಳ ಭೀಮಸೇನನು ಸಹ ಪಣದಲ್ಲಿ ಸೋತನು. ಧರ್ಮವೇ ಉಸಿರೆಂದು ನಂಬಿದ ಧರ್ಮರಾಯನು ತನ್ನನ್ನೇ ಪಣದಲ್ಲಿ ತಾ ಸೋತು ಹೋದನು. ಧರ್ಮನಂದನ, ಈ ಆಟದಲ್ಲಿ ನೀನೇ ಸೋತಿರಲಿ. ಪುನಃ ಪಂದ್ಯವೊಂದನ್ನಾಗಿ ಎದುರಿಸಬೇಕು. ಮಾವ, ನಾವು ಸರೋಸವನ್ನೂ ಸೋತಿದ್ದಾಯಿತು. ನಮ್ಮ ಬಳಿ ಏನೂ ಉಳಿದಿಲ್ಲವಲ್ಲ? ಹೇಗೆ ಉಳಿದಿಲ್ಲ ಧರ್ಮನಂದನ? ಪಾಂಡವರ ಸಿರಿಯೆಲ್ಲ ಹೋದರೂ ಪಾಂಚಾಲ ಶ್ರೀ ಒಬ್ಬಳು ಉಳಿದಿಲ್ಲವೇ? ಪಿತ್ತಲ ಮೆಟ್ಟಿಗರಿದೆಯೇ ಪಾಂಡವರ ಪಂಚಕುಂಡಿಗೆ ಅರ್ಜುನ ಕೇವಲ ಬೆಳ್ಳಿ ಮಾತಿನಿಂದ ಜಗತ್ತನ್ನು ಉಲ್ಲವೇ ಅಣಗಿಸಿ ಬೆಳ್ಳಿಗೆ ಭಯವೇ ಸಂಘರ್ಷವನ್ನ ತೋರ್ದಂಗ ಸಮರ ಭೂಮಿಯಲ್ಲಿ ನೋಡಿದಂತೆ ಅರ್ಜುನ, ನಾವು ಸಾವಿರ ಸಂಪರ್ಕ ಮಾತ್ರಕ್ಕೆ ನಿಮ್ಮ ಐವರು ಗರ್ವವು ಮಿತಿ ಮೀರೋಯಿತು. ಈ ಓರ್ವ ಅಪರಿಚಿತರಿಗೆ ತಲೆ ತಗ್ಗಿಸಬೇಕಾಯಿತು. ಗಂಡೆಯ ಈ ಅಲ್ಪ ಕಾರ್ಯಕ್ಕಾಗಿ ಇಷ್ಟೊಂದು ನೀವು ಸಹೋದರರಲ್ಲವೇ? ಇದರಲ್ಲಿ ಪಾಂಚಾಲಿಯನ್ನೇ ತಾನೇ ಪಣವಾಗಿಟ್ಟರೆ ಏನಾದೀತು? ಒಂದು ವೇಳೆ ನೀವು ಈ ಆಟದಲ್ಲಿ ಗೆದ್ದರೆ ಇದುವರೆಗೂ ನೀವು ಸೋತಿರುವುದರಲ್ಲ ನಿಮಗೆ ಕೊಟ್ಟು ಬಿಡುತ್ತೇವೆ. ಅದಕ್ಕಾಗಿ ಈ ಪಂಥಗಳೇಕೆ, ಈ ಪ್ರತಿಜ್ಞೆಗಳೇಕೆ? ದ್ರೋಣಾಚಾರಿ ಯಾರು? ದ್ರೋಣ ನೋಡ್ಕೊಂಡು ಹೇಳು, ಗೊತ್ತಿಲ್ಲ ಅಂದ್ರೆ. ಈ ಹಗರಣದ ಕಲಹವನ್ನು ಆಡುವುದೇ ಬೇಡ. ಆಡುವುದೇ ಬೇಡ. ಈ ದ್ವಂದ್ವ ಜೂಟವನ್ನು ನಿಲ್ಲಿಸಿಬಿಡಿ.
ಪಿತಾಮಹಾಚಾರ್ಯರ ಮಾತು ಸತ್ಯ. ಧರ್ಮಪುತ್ರ ಆಟವನ್ನು ನಿಲ್ಲಿಸಿಬಿಡು. ಈ ಸೇಡಿನ ಕಾಳಗ ಬೇಕೆ? ವಿದುರ, ಇಲ್ಲಿ ಯಾವ ಕಾಳಗ ನಡೆಯುತ್ತಿಲ್ಲ. ತಾಳದಾಟ ಮಾತ್ರ ಆಡೋದಾದರೆ ಸುಮ್ಮನೆ ಆಡಿ. ಅಂಜಿಸುವುದು ಅಸಂಭವ. ಆಟ ಮುಕ್ತಾಯವರೆಗೂ ಮೌನವಾಗಿ ಕುಳಿತಿರಿ. ನಮ್ಮ ದುಶಾಸನ ಹಿತವಚನ ಹೇಳುವ ಗುರಿ ಹಿರನ್ನು ಹವೆಹಣ್ಣು ಕಳೆಯುವುದು ಅಲ್ಪಮತಿಗಳ ಲಕ್ಷಣ. ಸಹೋದರರೇ, ಇನ್ನು ಮುಂದೆಯಿಂದ ದ್ರೌಪದಿಯನ್ನು ಪಣವಾಗಿ ಇಡುತ್ತಿದ್ದೇನೆ. ತಂದೆ ಎಷ್ಟು ಧರ್ಮನಂದನ? 3-1. ಕೈ ಸೇರಿದೆ. ಈಗ ನೀವೇನು ಮಾಡಿದಿರಿ? ಮಾವ, ಇದು ಹೇಗಿದ್ದರೂ ಸರಸುತ್ತಿದ್ದವಲ್ಲ. ಯಾರೆಂದು ಹಾಗೆ ಹೇಳಿದು? ದುರ್ಯೋಧನ, ಇದು ಯಾವ ಯುದ್ಧ? ಯಾರು ಹಾಗೆಂದು ಹೇಳಿದರು? ಸಾಹಸ ಯುದ್ಧವಾಗಿದ್ದರೆ ನಾನೇ ಎಲ್ಲವನ್ನು ಪಣವಟ್ಟು ಆಡುತ್ತಿದ್ದೆ. ಸಹೋದರ, ಹಾಗಾದರೆ ಇದು ಯಾವ ಯುದ್ಧವನ್ನು ನಿಮ್ಮ ಶಕುನಿಯ ಕಪಟ ಯುದ್ಧ. ಈಗ ತಾನೇ ಇದು ಸರಸದೂತವೋ ವಿರಸದೂತವೋ ಆಡಿದ ಮೇಲೆ ತಾನೇ ಎರಡು ಒಂದೇ. ಈಗ ನೀವು ಸೋತು ದಾಸರಾಗಿದ್ದರು. ನಾನು ಮಾಡಿಬಿಡುವುದು. ಯಾರು? ನಾವು ಕುರುವೀರರು. ಇವರೆಲ್ಲ ಸಮ್ಮುಖದಲ್ಲಿ ಸಕಲವನ್ನು ಸೋತು ಕುಳಿತರು. ನನ್ನ ಮೂಗಿ ಮೇಲಿರ್ತಾರೆಯೋ ಬಣ್ಣ ಭೀಮ. ಈ ನನ್ನ ರಣಭುಜದಲ್ಲಿ ಕುಳಿತು ಚರ್ಚಿಸುವ ಈ ದುರಾತಂಡವರಿಗೆ ನಿನಗೆ ಉತ್ತರ ಕೊಡಬೇಕಾದದ್ದು ಎಚ್ಚರಿಕೆ. ಭೀಮಸೇನ ಸಮರಾಂಗಣದಲ್ಲಿ ಸರದಾರ ಶಿರವರಿದಿಕ್ಕುವ ನನ್ನ ರಣರಕ್ತಾಶಿಂದಲೇ ಒಬ್ಬಟ್ಟು ಒಬ್ಬರಿಸುವ ಎಂದ ಕಠೋರ ನಾಲಿಗೆಯನ್ನು ಆತ್ತರಿಸಿಟ್ಟನು. ಹೋಗು ಸಹೋದರ, ನಮ್ಮಾಗೆ ಪಾಂಚಾಲಿಯನ್ನು ಸೆಳೆದುಕೊಂಡವ. ಪ್ರಾಣಿ ವಾಸದಲ್ಲಿರುವಳು ಅದು ಗೊತ್ತಾಗಿರೋ ಹೇಳಿಯೇ ಬಿಡೋಣ. ಎಲ್ಲೋ ಮಹಾಕವಿ ದುರಾಂತರಿ ವಂಶದಿಂದ ಪಟ್ಟಿ ಈ ಮಸನದ ಪಟ್ಟಿ ಮಾಡಿದೆನು. ಜೂಜಿನಲ್ಲಿ ನೀವು ಸೋತಿದ್ದೀರಿ, ನಾವು ಗೆದ್ದಿದ್ದೇವೆ. ಹೋಗು ಸಹೋದರ, ಈ ಕ್ಷಣದಿಂದ ಅವಳು ನಮ್ಮ ಭಕ್ತು. ಹೋಗು ಸಹೋದರ, ಸೆಳೆದುಕೊಂಡೇವ. ಪಾಂಡವರ ಪಟ್ಟಮಹಿಷಿ ಪಾಂಚಾಲಿಯನ್ನು ಈ ರೀತಿಯಾಗಿ ಈಡಾಯಿಸುವರೆ. ಕೆರಳಿದ ಕಾಳಿಂಗದ ಎಡೆಯನ್ನು ರಕ್ತಮಣಿಯುವ ಆಸೆಯನ್ನು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ. ಇವನು ಮೊದಲೇ ವೈರಿಗಳ ಬಂಟ. ಹೋಗು ಸಹೋದರ, ಪಾಂಚಾಲಿಯನ್ನು ಸೆಳೆದುಕೊಂಡೇವ. ದುರ್ಯೋಧನ ಇಲ್ಲದೆ ಮಾತುಗಳನ್ನು ಆಡುತ್ತಿರುವ ಕುಲ್ಲ ಕೌರವರಿಗೆ ಪರಿವಾರವೆಲ್ಲವೂ ಪಾರ್ಥನ ಪಂಚ ಹಚ್ಚಕ್ಕೆ ಸಿಕ್ಕಿ ಮಂಥನವಾಗಿತ್ತು. ಎಚ್ಚರ! ರಾಜ್ಯಸಭೆಯ ರಕ್ತದ ಹೊಳೆಯಾಗಿತ್ತು. ಎಚ್ಚರ! ಇಲ್ಲಿರುವ ಕುರುವೀರರು ಹೊರಟೊಳ್ಳಲ್ಲ. ಕಠಿಣವಾದದ್ದು. ಕೇವಲ ಒಂದಿಡಿ ಎಂಜಿನ ಅನ್ನದಿಂದ ಕಾಲಹಾನಿ ಮಾಡುತ್ತಿರುವ ಅದಮ ಸಿಂಹದ ಮರಿಗಳಿಗೂ ಓಹೋ ಸಿಂಹದ ಮರಿಗಳಿಗೂ
ಅಲ್ಪ ಸುಳ್ಳುಗಳೇ ಸುಮ್ಮನಿರಿ. ಓಹೋ, ಈಗ ಇವರ ನಿರ್ಧಾರ. ರಾಜ್ಯಸಭೆ ಅನೇಕ ರಕ್ತದ ಸಭೆ ಆಯಿತು. ನೋಡಿಯೇ ಬಿಡ್ತೇನೆ. ಹೋಗು ಸಹೋದರ, ರಾಜ್ಯವನ್ನು ಕಳೆದುಕೊಂಡೆ ಬಾ. ಅಮ್ಮಿನ ಕಂಡೇ ತಂದವರನ್ನ ಅಮ್ಮಿನ ಹರಿಸನ್ನು ಕಂಡೇ ತಂದವರನ್ನ ಸಹೋದರರೇ, ಶಾಂತರಾಗಿ. ನಾವು ಸರ್ವಶಕ್ತರಾಗಿದ್ದೇವೆ, ಸಹಿಸಿಕೊಳ್ಳಿರಿ. ಇಲ್ಲದೆ ಆದರೆ ನೀನೇ ಅವರನ್ನು ಕಾಪಾಡಬೇಕು. ಪಾಂಡವರ ಪಟ್ಟ ಧರಿಸಿದ ಪಾಂಚಾಲಿ ದೇವರಿಗೆ ಸ್ವಾಗತ, ಸುಸ್ವಾಗತ. ದೇವಿ, ಇನ್ನೊಂದು ರಾಜ್ಯಸಭೆ ಕಲ್ಪರಲು ನಮ್ಮ ಗುರುವಿನ ಆಜ್ಞೆಯಾಗಿದೆ. ಭಾವನೆ ದುಶ್ಯಾಸನ, ಕುರು ಸಾಮ್ರಾಜ್ಯದ ವೀರ ಯುವರಾಜನಾದ ನೀನು ಹೀಗೆ ಬಾ ಎಂದು ಏಕವಚನದಿಂದ ನಿನ್ನ ಅತ್ತಿಗೆಯಾದ ಭಾನುಮತಿಗೆ ನಾನು ಸಹ ನಡೆದವೆ ಕರೆಯುವ ಯೋಗ್ಯವೇ? ಹೇ, ಈ ನಿನ್ನ ಆಕಾಶ ಪ್ರಾಣಿಗೆ ಅವಕಾಶವಿಲ್ಲ. ಬಾ ಎಂದರೆ ಬರಬೇಕು. ನೀನೀಗ ನಮ್ಮ ತೊಟ್ಟು, ನಮ್ಮ ಅರಮನೆಯ ಬಂದಿ. ಬಾ ನನ್ನೊಡನೆ. ಈ ಕಠೋರವಾದ ನುಡಿಗಳೇಕೆ, ಈ ಬಲಾತ್ಕಾರವಾದ ಪ್ರಶ್ನೆಗಳೇಕೆ? ನಾನೀಗ ರಾಜ್ಯಸಭೆಗೆ ಬರುವ ಕಾರಣವಾದರೂ ಏನು ದುಶ್ಯಾಸನ? ಹೇ ಹೆಣ್ಣೆ, ನೀನೀಗ ಬೆಂಕಿಯ ಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳಲು ಹೇಳು. ಹೇ ಹೆಣ್ಣೆ, ನಿನ್ನ ಪ್ರಶ್ನೆಗೆ ಉತ್ತರ ನಾನೇನು ಬಂದಿಲ್ಲ. ಬಾ ಎಂದರೆ ಬರಬೇಕು. ಬರಲಿಲ್ಲ ಎಂದು ಹೇ ಹೆಣ್ಣೆ, ನೀನೀಗ ಬೆಂಕಿಯ ಮೇಲಿಟ್ಟ ಬೆಣ್ಣೆ. ಬಾ ಸುಮ್ಮನೆ. ಬೇಡ ದುಶ್ಯಾಸನ, ಬೇಡ.
ಪತಿವ್ರತೆ 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 ಬಲೆ 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 ಮೆಚ್ಚಿಕೊಳ್ಳಬೇಕಾದ ಉಚ್ಚಾರಣೆ. ಐವರು ಗಂಡಂದಿರು ಐವರು ಗಂಡರನ್ನ ನೀನೊಬ್ಬ ನೀನೊಬ್ಬ ಪತಿವ್ರತೆ. ಒಬ್ಬರ ಮನೆಯ ಮಾಲೆಯನ್ನು ಹಾಕಿ ಐವರು ನೋಡಾಡ್ತಾವ ನೀನೊಬ್ಬ ಪತಿವ್ರತೆ. ಏ ಅಮಲೆ ನನ್ನ ಅಪೇಕ್ಷೆ ನಿತ್ಯತೆ ಬೇಡ. ಆಟ ಸಾಲದಾದರೆ ನಿನ್ನ ಮುಡಿಯನ್ನು ತಗ್ಗಿಸಿ ತೆಗೆದುಕೊಂಡು ಹೋಗಬೇಕು. ಎಚ್ಚರ. ನೀಚ, ದುರಾಚಾರಿ, ದೂರ ಸರಿದು ನಿಲ್ಲು. ಹಿಂದೆ ಸೀತಾದೇವಿಯನ್ನು ಬಲಾತ್ಕರಿಸಿದ ರಾವಣನ ಸ್ಥಿತಿಯನ್ನು ನೆನಪಿಸಿಕೊ. ಅಹಲ್ಯೆಯಾದ ಸೀತಾದೇವಿ ಅಹಲ್ಯೆಯನ್ನು ಹಿಂಸಿಸಲೆತ್ತಿಸಿದ ಆ ದೇವೇಂದ್ರನಿಗಾದ ದಿಗಂತವನ್ನು ತಿಳಿದುಕೊಂಡು ಮಾತನಾಡು. ಈ ನಿನ್ನ ಕೆಟ್ಟ ವರ್ತನೆಯೇನಾದರೂ ನನ್ನ ಪತಿಯಾದ ಭೀಮಸೇನಿಗೆ ತಿಳಿದರೆ ನಿನ್ನ ಗತಿ ನೆಟ್ಟಗಿರುವುದಿಲ್ಲ. ಮರು ಮಾತನಾಡದೆ ಉಸಿರೆತ್ತದೆ ಮೊದಲು ಇಲ್ಲಿಂದ ರಕ್ತ ಚೆಲ್ಲದೆ ಬಿಡುವುದಿಲ್ಲ. ಭೀಮಸೇನ ಒಂದೆಜ್ಜೆ ಮುಂದಿಟ್ಟೆ ಆದರೆ ನನ್ನ 99 ಮಂದಿ ಸೋದರರ ಏತಕ್ಕೆ ಸಿಕ್ಕಿ ಗುಡಿಯಾಗಿ ಹೋದೆ. ಎಚ್ಚರ. ಈ ನನ್ನ ರಕ್ತವನ್ನು ಮತ್ತೆ ಮಗನದ ಭಕ್ತಿ ಮಾಡಬೇಕು. ಕೌರವರ ಮುಂದೆ ನನ್ನ ಆಜನ್ಮ ವೈರಿಯಾದ ನಿನ್ನ ಶಿರವನ್ನು ಭೂಮಿಗೆ ಉರುಳಿಸಿ ಈ ರಣಕಲಿ ಮಹಾವೀರ ಕರ್ಣನ ಸರಗಾದದ ಸರ್ಪಾಸ್ತ್ರ ನಿನ್ನ ಶಿರವನ್ನು ಆರಿಸುವ ಕಾಲವು ಬಂದೇ ಬರುತ್ತೆ. ಯಾರ ರಕ್ತದಿಂದ ಜ್ವರ ಯಾರ ರಕ್ತದಿಂದ ಯಾರು ಕೈದವರು ನೋಡೇ ಬಿಡೋಣ. ರಕ್ತ ಕಾಡುತ್ತಿರುವ ಈ ಚಂದ್ರನ ಬರಬಲ್ಲ ಬಲಗಪ್ಪಿಸಿದ ಭೀಮಸೇನ ಮಹಾಸುರ ಸರಸನ್ನಾರನಿಂದೊಡಗೂಡಿ ಆಸ್ತಿನಾವತಿನ ಮಹಾಮೈದಾನದಲ್ಲಿ ಜಯಂಕರಿಸಿ ಕಾಲು ಕೆರೆದು ನಿಂತಿರುವ 11 ಅಕ್ಷರಕ್ಷ ಸುಯೋಧನ ಸಾರ್ವಮನ ಕಣಕಿ ಸೆಣಸಿ ಧಿಕ್ಕರಿಸಿ ನಿಲ್ಲುವವನು ಈ ಜಗದಲ್ಲಿ ಸೋದರನ್ನು ಈ ರವಲಕ್ಷ್ಮಿಗಳು ಕೋಟೆ ಭಕ್ತಿ ಮಾಡುವನು. ಸಮಿತ ಬಂಧುಗಳೇ, ಬೀಜದಿಂದ ಎದ್ದು ಬಾ ಎಲ್ಲದಿದ್ದರೆ ಸಹೋದರರೇ, ಶಾಂತರಾಗಿ. ಇದು ಸೇಡಿನ ಸಮಯವಲ್ಲ. ಶಾಂತರಾಗಿ. ಪಾಂಚಾಲಿ ನಿನ್ನ ಪತಿಗಳು ನಿನ್ನನ್ನು ಜೂಜಿನಲ್ಲಿ ಸೋತಿದ್ದಾರೆ. ನಾನು ಗೆದ್ದಿದ್ದೇನೆ. ನಿನ್ನಿಷ್ಟವೇನಿದೆ? ರಾಜವಾಸದಲ್ಲಿರುವೆಯೋ ಅಥವಾ ಗೊತ್ತಾಗಿದೆಯೋ? ಮಾತ್ರ ಕರೆಯಬೇಡಿ. ನನ್ನನ್ನು ಈ ಸಭೆಗೆ ಕರೆತಂದ ಮೇಲೆ ನಾನು ಮಾತನಾಡಬೇಕಾಗಿದೆ.
ಸವಿಯೋ ಅಥವಾ ಮಧುಪಾನ ಮಂದಿರವೋ? ದ್ರೌಪದಿ, ಈಗಲಾದರೂ ನಮ್ಮ ಕುರುರಾಜನನ್ನು ಆಶ್ರಯಿಸು. ಕುರುರಾಯರು ಅವರಿಗಿಂತಲೂ ಕುರೂಪಿಯಲ್ಲ. ಕುರುರಾಜರು ಅವರಿಗಿಂತಲೂ ಕೃಪೆಯಲ್ಲ. ಆತನ ವಿಲಾಸವನ್ನು ಸೇರಿ ವಿಪುಲ ವೈಭವವನ್ನು ಕೊಡಿ. ವಿಪುಲ ವೈರವನ್ನು ಸೇರಿಸು. ಶಾಂತರಾಗಿ ಸಹೋದರೇ, ಶಾಂತರಾಗಿ. ಇವನ ಪೊಗರು ಇನ್ನೂ ಅಡಗಿಲ್ಲವೇ? ರಾಜೇಶ್ವರಗಳು ಕಳೆದುಕೊಂಡು ನಿಸ್ಸಹಾಯ ಕಾಯ್ದುಕೊಂಡು ನಮ್ಮ ಸಮ್ಮುಖದಲ್ಲಿ ಅಂಬಿನವಂತರೆಯೇ ಸಹೋದರ ಪಾಂಚಾಲಿ. ಅಂದು ನಾನು ಜಾರಿ ಬಿದ್ದಾಗ ನಕ್ಕ ಆಸೆ ಅಪೋಷ ಮಾಡಿದಲ್ಲವೇ ಸಹೋದರ? ಅಮ್ಮಿರರ ಅಮ್ಮೊಡಗುವಾಗಲಿ ಸೆಳೆದು ಬಿಡುವ ಸೇರೆ ಮಕ್ಕಳವನಿಲ್ಲ. ಎಲ್ಲ ತೊಟ್ಟಿನ ಎಣ್ಣೆ ಯಾರನ್ನು ಕರೆಯುವ ಕರೆ. ಯಾರು ಬಂದು ನಿನ್ನ ಬಂಧನವನ್ನು ಬಿಡುವೋ ನಾನು ನೋಡ ಬಿಡ್ತೇನೆ. ಕೃಷ್ಣಪ್ಪ, ಯಾಕಂದ್ರೆ ಕೆಟ್ಟನು ಕಾಪಾಡು. ಎಲ್ಲಿರುವನು ಯಾರನ್ನ ಕೃಷ್ಣ? ಗೋಪು ಕಾಂಗನ ಸರಸಲಾಪದ ತನ್ನಿನಾಯರುವನೇ ಕರೆಯೇ ನಿನ್ನ ಕೃಷ್ಣನನ್ನು. ಅವನೇ ಬಂದು ಬಿಡಿಸಲಿ ನಿನ್ನ ಮಾಯದ ಕಲೆಯ ನಿಧಿಯನ್ನು.
ವಾಸುದೇವ ವಾರಟಿಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ದೇವ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರಡನೆ ಅಭಿಮನ್ಯನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು
ಯುಧಿಷ್ಠಿರನು ತಮ್ಮ ಕುಲಪುರೋಹಿತನಾದ ಧರ್ಮನನ್ನು ಆ ದುರ್ಯೋಧನ ಬಳಿಗೆ ಸಂಧಿಯಾಗಿ ಕಳಿಸಿದರು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ ಪ್ರವೇಶಿ. ವಾಸುದೇವ, ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು ಸ್ವಾಮಿ. ಗೋಪಿಕಾಂತರ ಕಟಾಕ್ಷದಿಂದ ಕರೆದೊಯ್ದು ತಮಗಿನ್ನ ಸಾಧ್ಯವಿಲ್ಲ ದೇವ. ರುಕ್ಮಿಣಿ, ಲೋಕ ಸೇವೆಯ ಅರಿಗೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರವೇಶಿ. ಹಾಗಾದರೆ ಯುದ್ಧ ಸಮಾಧಾನವೇನು ದೇವ? ಯುದ್ಧವೆಂದರೆ ವೀರ ಹೃದಯವು ನರ್ತಿಸುವುದು ಸಹಜ. ಶಿಶುಪಾಲನೆಂಬ ದಾನವರನ್ನು ಸಂಹರಿಸಿದಾಗ ನಿಮ್ಮ ದೃಷ್ಟಿ ಎಷ್ಟು ಜಾಗೃತವಾಗಲಿ. ಅವರು ಯಾವ ಮೂಲೆಯಲ್ಲಿ ಜನಿಸಿದರು ಎಷ್ಟು ಚಿತ್ರ ಸ್ವಾಮಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಹಾಗಾಗಿ ಈ ಯುದ್ಧದಲ್ಲಿ ನಿನ್ನ ಬುದ್ಧಿಯು ನಿರಸ್ತದೆ. ಆಯುಧಗಳನ್ನು ನೀನನ್ನು ಹೊರಡು. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆ ಈ ಮುಂದಿನದಲ್ಲಿಯೇ ನಿರ್ಣಯಿಸಲ್ಪಡುವುದು. ಆಗಬಹುದು ಸ್ವಾಮಿ. ಮತ್ತು ಹಬ್ಬದ ಒಂದು ಯಾವ ಥರ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ನಮ್ಮ ಹೆಬ್ಬಾಡಿ ಫಾರೆಸ್ಟ್ ಸಾಹೇಬ್ರಿಂದ ಕೆಲವು ಮಾಹಿತಿಗಳನ್ನು ಕೊಡಬೇಕು. ಅದರಂತೆ ನಾವು ನಡ್ಕೊಳ್ಬೇಕಂತ ನಾವು ಎಲ್ಲರೂ ಕೋರ್ಕೊಂಡಿದ್ದೀವಿ. ಎಲ್ಲರೂ ಗ್ರಾಮಸ್ಥರು ಈಗ ಸಾಹೇಬರು ನಮಗೆ ಯಾವ ಥರ ಇರಬೇಕು, ಯಾವ ಥರ ಅವತ್ತು ನಡ್ಕೊಳ್ಬೇಕು ಅನ್ನೋದು ಒಂದು ಮಾಹಿತಿ ಕೊಡ್ತಾರೆ. ಎಲ್ಲರೂ ದಯವಿಟ್ಟು ನಿಮ್ಮಲ್ಲಿ ಸಿಂಗನಗರದಲ್ಲಿ ಔಟ್ಸ್ಕಟ್ ಅಲ್ಲಿ ಫಾರ್ಮ್ ಹೌಸ್ ಅಂತ ಇರ್ತವೆ. ಅಲ್ಲೆಲ್ಲ ಸ್ವಲ್ಪ ನೈಜೀರಿಯನ್, ಉಗಾಂಡ, ಔಟ್ ಆಫ್ ಕಂಟ್ರಿ ಅವರು ಇರ್ತಾರೆ. ಔಟ್ ಆಫ್ ಕಂಟ್ರಿ ನೈಜೀರಿಯನ್ ಗೊತ್ತಲ್ಲ ನಿಮ್ಗೆ? ನೈಜೀರಿಯನ್ ಓಡಾಡ್ತಾ ಇರ್ತಾರೆ ನೋಡಿ. ಅವರೆಲ್ಲ ಡ್ರಗ್ಸ್ ಅಲ್ಲಿ ಸೇಲ್ ಮಾಡೋಲ್ಲಿ ಇರ್ತಾರೆ. ಬಟ್ ಔಟ್ಸ್ಕಟ್ ಬೆಂಗಳೂರು ಈ ತರ ವಿಲೇಜ್ ಅಲ್ಲಿ ಔಟ್ಸ್ಕಟ್ ಅಲ್ಲಿ ಇರೋಕೆ ಅವರು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನೈಜೀರಿಯನ್ ಯಾರು ಇದ್ರೆ ನಿಮ್ಮ ವಿಲೇಜ್ ಸರ್ವೆ ನಂಬರ್ ಎಲ್ಲಾರು ಬಾರ್ಡರ್ ಅಲ್ಲಿ ಇದ್ರೆ ಅದು ನಮಗೆ ಇಂಟಿಮೇಷನ್ ಕೊಡಿ. ಅದೊಂದು. ಮತ್ತೆ ಏನಿದೆ, ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ನಮ್ಮ ಈಗ ಹೊಸೂರು ಮೇನ್ ರೋಡಿಂದ ಈ ಕಡೆ ಹೊಸೂರು ಗ್ರಾಮ ಪಂಚಾಯತಿ ಏರಿಯಾಗೆ ನಮ್ಮದು ಒಂದು ಹೊಯ್ಸಳ ಕೊಟ್ಟಿರ್ತೀವಿ. ಹೊಯ್ಸಳ ಬಂದಿತ್ತಲ್ಲ, ನಿಮ್ಮ 112 ಕಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಾರೆ. ಬರ್ತಾರೆ, ಬಾಡಿ ಕ್ಯಾಮ್ರಾ ವಿಡಿಯೋ ಮಾಡ್ಕೋತಾರೆ. ಇಲ್ಲೇ ಸ್ಪಾಟಲ್ಲೇ ಸಣ್ಣ ಪುಟ್ಟ ಇದ್ರೆ ಇಲ್ಲೇ ಕ್ಲಿಯರ್ ಮಾಡಿಸ್ತಾರೆ. ಇಲ್ಲಕ್ಕಂದ್ರೆ ಸ್ಟೇಷನ್ ಹೋಗಿ ಬಿಡ್ತಾರೆ. ಇವಾಗ ಯಾವುದೋ ಒಂದು ಹೊಸೂರು ಒಂದು ಸಮಸ್ಯೆ ಬಂತು, ಅಲ್ಲಿ ಹೋಗಿದ್ದಾರೆ, ಈಗ ಬರ್ತಾರೆ. ಅದೇ ಥರ ಈ ಹೊಸೂರು ಗ್ರಾಮ ಪಂಚಾಯತಿ ಒಂದು 5 ರಿಂದ 6 ವಿಲೇಜ್ ಬರ್ತವೆ. 5 ರಿಂದ 6 ವಿಲೇಜ್ಗೆ ಒಂದು ಹೊಯ್ಸಳನ ನಾವು ರೌಂಡ್ಸಲ್ಲಿ ಇಟ್ಟಿರ್ತೀವಿ. ನಿಮ್ಗೆ ಯಾವ್ದಾರ ಸಮಸ್ಯೆ ಅಂತ ಕಾಲ್ ಬಂದ್ರೆ ಆ ಹೊಯ್ಸಳ GPS ಲೊಕೇಶನ್ ಮೇಲೆ ನಿಮಗೆ ಬರುತ್ತೆ. ಓಕೆನಾ? ಮತ್ತೆ ನಿಮ್ಗೆ ಏನಾದ್ರು ಸೈಬರ್ ಫ್ರಾಡ್ ಬಗ್ಗೆ ಏನಾದ್ರು ಆನ್ಲೈನ್ದಲ್ಲಿ ನಿಮ್ಮ ಅಮೌಂಟ್ ಏನಾದ್ರು ಸಡನ್ ಆಗಿ ಕಟ್ ಆದರೆ ಬ್ಯಾಂಕ್ನವ್ರು ಅಂತ ಹೇಳ್ಬಿಟ್ಟು ಸೈಬರ್ ಫ್ರಾಡ್ಗಳು ಫೋನ್ ಮಾಡ್ತಾರೆ. ಆ ಥರ ಅಮೌಂಟ್ ಕಟ್ ಆದಾಗ 1930ಗೆ ಫೋನ್ ಮಾಡಿ. ಈಗ ಹೊಯ್ಸಳಕ್ಕೆ 112ಗೆ ಕಾಲ್ ಮಾಡಿ. ಹೊಯ್ಸಳ 112 ಅದು ಸೈಬರ್ ಸಮಸ್ಯೆ ಆದರೆ ಸಡನ್ ಆಗಿ ನಿಮ್ಮ ಅಕೌಂಟ್ ದುಡ್ಡು ಕಟ್ ಆದರೆ 1930ಕ್ಕೆ ಫೋನ್ ಮಾಡಿ. ಮತ್ತೆ ಈಗ ಎಲ್ಲಾಂಡು ಸಮಸ್ಯೆ ಏನೋ ಸಣ್ಣ ಪುಟ್ಟ ಕಾರ್ ಟಚ್ ಆಯಿತು, ಅದು ಟಚ್ ಆಯಿತು, ಫ್ಯಾಮಿಲಿ ಗಲಾಟೆ ಈ ಥರ ಇದ್ದಾಗ 112ಗೆ ಕಾಲ್ ಮಾಡಿ. ನಮ್ಮ ಬೀಟ್ ಪೊಲೀಸು ರಾಜಪ್ಪ ಅಂತ ಅವರೊಂದು 2 ಮಾತು ಮಾತಾಡ್ತಾರೆ. ನಿಮ್ಮ ಯಾರ್ಯಾರು ಏನಿದೆ ನಿಮ್ಮದು ಮೊಬೈಲ್ ನಂಬರ್ ಕೊಡಿ ಅವ್ರಿಗೆ. ಅವ್ರ ಜೊತೆ ಫೋನ್ ನಂಬರ್ ಟಚ್ ಇದ್ರೆ ಏನೋ ಸಮಸ್ಯೆ ಇದೆ ಫೋನ್ ಮಾಡ್ಕೊಂಬನ್ನಿ, ಕಂಪ್ಲೇಂಟ್ ಕೊಡಿ. ನಮಗೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನ ಸ್ವಲ್ಪ ಗುರುವಾರ ನೈಟ್ ಫಂಕ್ಷನ್ ಇದ್ದಾಗ ಏನಿದೆ ನಾವು ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜಪ್ಪ ಅಂತ, ಹೆಡ್ ಕಾನ್ಸ್ಟೇಬಲ್. ಈ ಹಿಂದೆ ನಾನು ಪರಪ್ನಗರ ಸ್ಟೇಷನಲ್ಲಿ ಡ್ಯೂಟಿ ಮಾಡಿದ್ದೀನಿ. ಈ ಸುತ್ತಮುತ್ತ ಹಳ್ಳಿಗಳ ಬಗ್ಗೆ ನನಗೂ ಗೊತ್ತಿದೆ. ಈ ನಮಗೆ ಮಧುರಮ್ಮನ ಜಾತ್ರೆ ತಲಾಂತರದಿಂದ ನಡ್ಕೊಂಡ್ಬಂದಿರೋದು. ಈಗ ಹೊಸದಾಗೇನೂ ಇಲ್ಲ. ಈ ಮೊದಲೆಲ್ಲ ನಾವು ಜಾಸ್ತಿ ದೊಡ್ಡದಾಗೆಲ್ಲ ತೇರುಗಳನ್ನ ಕಟ್ತಾ ಇದ್ವಿ, ಮಾಡಿದ್ದೀವಿ. ಇತ್ತೀಚೆಗೆ ಈಲಲ್ಗೆದೊಂದು ಬಿತ್ತು 2 ವರ್ಷಕ್ಕೆ ಮುಂಚೆ. ಈ ಹೋದ ವರ್ಷ ನಾವೇ ಡ್ಯೂಟಿ ಮಾಡಿದ್ವಿ. ದುಡ್ನಾಮಂಗಲದೊಂದು ಬಿತ್ತು, ಮತ್ತು ನಮ್ಮ ರಾಯಸಂದ್ರದೊಂದು ಬಿತ್ತು. ಈ ಪ್ರಾಬ್ಲಮ್ಸ್ ಎಷ್ಟಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಈಗಲೂ
ಯಾರೋ ಮಾಡ್ಕೊಂಡಿರೋ ತಪ್ಪಿಗೆ ಎಲ್ಲರೂ ಹೋಗಿ ಅನುಭವಿಸೋಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ನಮ್ಮ ಇದು ಏನಂತ ಹೇಳಿದ್ರೆ ಯಾವುದೇ ಸಾವು ನೋವು ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಮತ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವಿಲ್ಲ ಈಗ ಜಾತ್ರೆ ಮಾಡೋದು ಯಾತಕ್ಕೋಸ್ಕರ ಅಂತಂದರೆ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಒಂದು ಕಡೆ ಸೇರಬೇಕು, ದೇವ್ರನ್ನ ಆರಾಧನೆ ಮಾಡಬೇಕು ಅನ್ನೋ ವಿಚಾರಗಳಿಗೋಸ್ಕರ ಮಾಡ್ತೀವಿ. ಅದನ್ನು ಮಾಡೋ ಬದಲು ನಾವು ಅಲ್ಲಿ ಹೋಗಿ ನೋವು ಅನುಭವಿಸೋದು ನಮಗೆ ಬೇಡ. ಸೊ ಅದಕ್ಕೋಸ್ಕರನೇ ಈಗ ಗೌರ್ಮೆಂಟು 80 ಅಡಿ ಅಂತ ತೀರ್ಮಾನ ಮಾಡಿದ್ದಾರೆ. ಆ 80 ಅಡಿ ತನಕ ಕಟ್ಕೊಳ್ಳಿ. ಈಗ ಸರ್ ಕೇಳಿದ್ರು ಹಬ್ಬದ 3 ದಿವಸ ಅಂತ. ಹಬ್ಬದ 3 ದಿವಸ ಮೊದಲು ಡಿಸ್ಟ್ರಿಕ್ಟ್ ಪೊಲೀಸ್ ಇತ್ತು, ಅವರು ಕಮ್ಮಿ ಪೊಲೀಸರು ಬರ್ತಿದ್ರು. ಈ ಸಾರಿ ಡಿವಿಷನಿಂದನೇ ಡ್ಯೂಟಿಗೆ ತಗೋತಾ ಇದ್ದಾರೆ ಸ್ಟಾಫ್ನ. ಹೆಚ್ಚು ಕಡಿಮೆ ಡಿವಿಷನಿಂದ ಡ್ಯೂಟಿಗೆ ಒಂದು 150 ಜನ 200 ಜನ ಮೇಲೆ ಪೊಲೀಸರು ಬರ್ತಾರೆ, ತೊಂದರೆ ಇಲ್ಲ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಈಗ ನಿಮ್ಮದು ಪಾಂಪ್ಲೆಟ್ ಮಾಡೇ ಮಾಡ್ತೀರಲ್ಲ ಸರ್, ಯಾವತ್ತು ಏನೇನಂತ ಮಾಡೇ ಮಾಡ್ತೀರಲ್ವಾ, ಅದನ್ನು ಬಂದ್ಬಿಟ್ಟು ಸ್ಟೇಷನಾಗ ರೈಡ್ರ್ ಕೊಟ್ಬಿಟ್ಟು ಸಾಹೇಬ್ರಿಗೊಂದ್ಸರಿ ಭೇಟಿ ಮಾಡಿ ಬಂದ್ಬಿಡ್ರಿ. ಭೇಟಿ ಮಾಡಿ ಬಂದರೆ ಯಾಕೆಂದರೆ ನಾಟಕ ಇರುತ್ತೆ, ಡ್ರಾಮಾ ಇದ್ದರೆ ಇಲ್ಲೂ ಬಂದೋಬಸ್ತ್ ಕೊಡಬೇಕಾಗುತ್ತೆ. ಮತ್ತು ನಿಮ್ಮದು ಕುರ್ಜೋಗ್ಬೇಕಾದ್ರೆ ತೇರೋಗ್ಬೇಕಾದ್ರೂ ಬಂದೋಬಸ್ತ್ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಷ್ಟು ಜನ ಸೇರ್ತೀರಾ ಏನನ್ನೋದು ಮಾಹಿತಿ ಬಂದರೆ ನಾವು ಮೆನ್ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ. ನಾವು ಪೊಲೀಸವ್ರಿಗೆ ಎಷ್ಟು ಜನ ತೊಗೋಬೇಕು, ಎಲ್ಲೆಲ್ಲಿ ಏನೇನು ಡ್ಯೂಟಿ ಹಾಕ್ಕೋಬೇಕು, ಇದೆಲ್ಲ ನಾವು ಮಾಡ್ಕೋಬೇಕಂತಂದರೆ ನೀವು ಅಡ್ವಾನ್ಸಾಗಿ ನಮಗೆ ಮಾಹಿತಿ ಕೊಡಬೇಕು. ಇಂಥ ದಿವಸ ಇಂಥ ಕಾರ್ಯಕ್ರಮ ಇರುತ್ತೆ, ಇಂಥ ದಿವಸ ಇಂಥ ಕಾರ್ಯಕ್ರಮ ಇರುತ್ತೆ, ಹೀಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವು ನಮ್ಮ ಮಾಹಿತಿ ಕೊಟ್ಟರೆ, ಸ್ಟೇಷನ್ ಮಾಹಿತಿ ಕೊಟ್ಟರೆ ನಾವು ಅದ್ರ ಪ್ರಕಾರವಾಗಿ ಏನು ಬಂದೋಬಸ್ತ್ ಮಾಡ್ಕೋಬೇಕು ಅದನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿ ಮೇಲಾಧಿಕಾರಿಗಳು ಮಾಡ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಬರ್ತೀವಿ. ನಾವು 3 ದಿವಸನೂ ಏರಿಯಾದಲ್ಲೇ ಓಡಾಡ್ತಾನೆ ಇರ್ತೀವಿ. ಬೆಳಗ್ಗೆ ಒಂದು ಸಾರಿ, ಮಧ್ಯಾಹ್ನ, ಸಂಜೆ ನಾವು ಸುತ್ತಾನೆ ಇರ್ತೀವಿ. ನಮಗೆ ಅದೇ ಡ್ಯೂಟಿ ಇರುತ್ತೆ. ಆಟೋಮೆಟಿಕ್ಲಿ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಸಡನ್ನಾಗಿ ಏನಾದ್ರೆ ಈಗ ಈ ಔಟ್ಕಟ್ಸಲ್ಲಿ ಸಾಹೇಬ್ರು ಹೇಳಿದ್ರು, ಆ್ಯಕ್ಚುಲಿ ನಿನ್ನೆ ಒಂದು ಕಮಿಷನರ್ ಸಾಹೇಬರು ಪ್ರೆಸ್ ಮೀಟ್ ಮಾಡಿದ್ರು. ನಮ್ಮ ಹೆಬ್ಬಗೋಡಿ ಪೊಲೀಸರು 1.5 ಕೋಟಿ ರೂಪಾಯಿದು ಡ್ರಗ್ಸ್ ಹಿಡಿದಿದ್ದೀವಿ. ಈ ವಾರದಲ್ಲಿ 1.5 ಕೋಟಿ ರೂಪಾಯಿದು ಡ್ರಗ್ಸ್ ಹಿಡಿದಿರೋದು. ಏಕೆಂತಂದರೆ ಈ ಡ್ರಗ್ಸು ನಾವು ಅಕ್ಕಪಕ್ಕ ಅವ್ರಿಗೆ ಮನೆಗಳು ಕೊಡ್ತೀವಿ. ಆ ಮನೆಗಳು ಕೊಟ್ಟು ಅವ್ರೇನೋ ಒಂದು 5,000-10,000 ರೂಪಾಯಿ ಜಾಸ್ತಿ ದುಡ್ಡು ಕೊಡ್ತಾರಂತ ನಾವು ಮನೆಗಳು ಕೊಡ್ತೀವಿ. ಅದ್ರ ಪರಿಣಾಮ ಏನಾಗುತ್ತೆ ಅಂತಂದರೆ ನಮ್ಮ ಮಕ್ಕಳೇ ಕೆಡ್ತಾರೆ. ಅವರು ದೂರವ್ರದವ್ರಿಗೆ ಕೊಡಲ್ಲ, ನಮ್ಮೂರವ್ರಿಗೂ ಕೊಡ್ತಾರೆ, ಇಲ್ಲಿ ಅಕ್ಕಪಕ್ಕ ಇರೋ ಕಾಲೇಜ್ಗಳವ್ರಿಗೂ ಕೊಡ್ತಾರೆ. ಸೊ ನಮ್ಮ ಸಮುದಾಯ, ನಮ್ಮ ಮಕ್ಕಳ ಭವಿಷ್ಯನ ನಾವೇ ಹಾಳು ಮಾಡೋದು ಬೇಡ. ದಯವಿಟ್ಟು ಅಂಥವ್ರು ಯಾರಾದ್ರೂ ಸುತ್ತಮುತ್ತ ಇದ್ದರೆ ಮಾಹಿತಿ ಕೊಡಿ, ದಯವಿಟ್ಟು ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟರೆ ಈಗ ಯಾರು ಮಾಹಿತಿ ಕೊಡ್ತಾರೋ ಅವ್ರ ಬಗ್ಗೆ ನಾವು ಎಲ್ಲಿವರೆಗೂ ಹೇಳಕ್ಕೆ ಹೋಗಲ್ಲ. ನಮ್ಮ ಭಾರತೀಯ ಸಾಕ್ಷರತ್ವ ಅಧಿನಿಯಮದಲ್ಲೇ ಇದೆ, ಯಾರು ಮಾಹಿತಿ ಕೊಡ್ತಾರೋ ಅವ್ರ ಹೆಸರನ್ನ ಗೌಪ್ಯತೆಗೆ ಇಡಬೇಕು ಅಂತ ಹೇಳಿ. ಹಾಗಾಗಿ ನಾವು ಯಾರ ಹೆಸರು ಯಾರಿಗೂ ಹೇಳ್ಕೊಳೋದಿಲ್ಲ, ಮಾಡೋದಿಲ್ಲ. ನಮ್ಮ ಕೆಲಸ ಏನು ಮಾಡಬೇಕು, ಪೊಲೀಸಿಂಗ್ ಕೆಲಸ ನಾವು ಖಂಡಿತ ಮಾಡ್ತೀವಿ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇದ್ರೂ ದಯವಿಟ್ಟು 112 ಕಾಲ್ ಮಾಡಿ. 112 ಕಾಲ್ ಮಾಡಿದ್ರೆ ಇದು ಮಾಡ್ತಾರೆ. ಮತ್ತು ಅದೇ ರೀತಿಯೇ ಈಗ ಸರ್ ಹೇಳಿದ್ರು, ಜಾಸ್ತಿ ಕಳ್ತನಕ್ಕಿಂತ ಸೈಬರ್ ಫ್ರಾಡ್ ಜಾಸ್ತಿ ಆಗ್ತಾ ಇದೆ. ಜಡ್ಜು, ನಾವು ಪೊಲೀಸ್ ಆಫೀಸರ್ಸು ಅಂತ ಹೇಳ್ಬಿಟ್ಟು ಒಂದು ರೂಮಲ್ಲಿ ಸೆಟಪ್ ಮಾಡಿಕೊಂಡು ಜಡ್ಜದೊಂದು ಬೋರ್ಡ್ ಹಾಕ್ಕೊಂಡು ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡಿ ನಿಮ್ಮ ಮಗ ಡ್ರಗ್ಸಲ್ಲಿ ತಗಲಾಕೊಂಡಿದ್ದಾನೆ ಅಥವಾ ವೇಷವಾಟಿಕೆಯಲ್ಲಿ ತಗಲಾಕೊಂಡಿದ್ದಾರೆ, ನಿಮ್ಮ ಮಗಳು ತಗಲಾಕೊಂಡಿದ್ದಾಳೆ, ನೀವು ಇಷ್ಟು ದುಡ್ಡು ಹಾಕಬೇಕು, ಇಲ್ಲಾಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಿಮಗೆ ಎದುರಿಸ್ಬಿಟ್ಟು ಇದು ಮಾಡ್ತಾರೆ. ಈಗ ನಮ್ಮ ನಂಬರ್ಗಳು ಯಾಕೆ ತೊಗೋತಾರೆ ಅಂತಂದರೆ, ನಮ್ಮ ನಂಬರ್ಗಳನ್ನ ನಾವು ಎಲ್ಲ ಕಡೆಗೂ ಡಿಸ್ಪ್ಲೇ ಮಾಡಿಬಿಟ್ಟಿದ್ದೀವಿ. ಫೇಸ್ಬುಕ್ಕಲ್ಲಿ ಹಾಕಿರ್ತೀವಿ, ವಾಟ್ಸಪ್ಪಲ್ಲಿ ಹಾಕಿರ್ತೀವಿ. ಅದರಲ್ಲಿ ಕೆಲವು ಸೆಟ್ಟಿಂಗ್ಸ್ ಇರ್ತವೆ. ಆ ಸೆಟ್ಟಿಂಗ್ಸ್ ನಾವೇನು ಮಾಡಲ್ಲ. ನಮ್ಮ ಮಾಹಿತಿನ ಯಾರು ಬೇಕಾದರೂ ನೋಡ್ಬೋದು, ಆ ಮಟ್ಟಕ್ಕಿರುತ್ತೆ. ಸೊ ಅದನ್ನೆಲ್ಲ ಒಂದ್ಸಾರಿ ನೋಡಿಕೊಂಡು ನೀವೆಲ್ಲ ಚೆಕ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಹಾಗಾಗಿ ಈಗ ಯಾವುದೇ ಪ್ರಾಬ್ಲಮ್ ಆದ್ರೂ 112 ಕಾಲ್ ಮಾಡಿ. ಅದೇ ರೀತಿ 1930ಗೂ ಕಾಲ್ ಮಾಡಿ ಸೈಬರ್ ಫ್ರಾಡ್ ಆದರೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೆ 112 ಬಂದಾಗ ಇಲ್ಲೇ ತೀರ್ಮಾನ ಮಾಡ್ತಾರೆ ನಮ್ಮ ಸಾಹೇಬ್ರು ಹೇಳ್ದಂಗೆ. ಇನ್ನದು ಸಮಸ್ಯೆ ಜಾಸ್ತಿ ಏನಾದ್ರು ದೊಡ್ಡದಿದ್ದಾಗ ಸ್ಟೇಷನ್ಗೆ ಹೋಗಿ ಅಂತ ಹೇಳ್ತಾರೆ. ಸ್ಟೇಷನ್ಗೆ ಬನ್ನಿ. ಸ್ಟೇಷನ್ ಬಂದರೆ ನಾವಿರ್ತೀವಿ, ಸಬ್ ಇನ್ಸ್ಪೆಕ್ಟರ್ ಸರ್ ಇರ್ತಾರೆ, ಇನ್ಸ್ಪೆಕ್ಟರ್ ಸರ್ ಇರ್ತಾರೆ, ಎಲ್ಲರೂ ಸ್ಪಂದಿಸ್ತಾರೆ. ನಿಮ್ಗೇನಿದ್ರು ನಾವು ಪರಿಹಾರ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಖಂಡಿತವಾಗ್ಲೂ. ಸರ್ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ನಾನು ಈ ಊರಿಗೆ ಬೀಟ್ ಪೊಲೀಸು. ನೀವೇನಾದರೂ ಇದ್ದರೆ ಎಮರ್ಜೆನ್ಸಿ ಇದ್ದಾಗ ಕಾಲ್ ಮಾಡಿ. ನಾನು ಅಟ್ಲೀಸ್ಟ್ ನಾವು ಬರೋಕ್ಕಾಗಲಿಲ್ಲ ಅಂತಂದ್ರೂ ಏನು ಮಾಡಬಹುದು, ನಾನು ಯಾರು ನಮ್ಮ ಹೈಯರ್ ಆಫೀಸರ್ಸ್ಗೆ ಹೇಳ್ಬೋದು, ಅವರಿಗೆ ಹೇಳೋದಕ್ಕೆ ನನ್ನ ಕಡೆಯಿಂದ ಏನು ಎಫರ್ಟ್ಸ್ ಮಾಡಬೇಕೋ ಖಂಡಿತ ಮಾಡ್ತೀನಿ. ನನ್ನ ನಂಬರ್ 9036116487 9036116487. ರಾಜಪ್ಪ ಅಂತ ನನ್ನ ಹೆಸರು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9036116487. ಸರ್ ಆ್ಯಕ್ಚುಲಿ ನಿಮ್ಮೂರದೊಂದು ಗ್ರೂಪ್ ಮಾಡಿದ್ದೀನಿ ನಾನು. ಸಾಕಷ್ಟು ಜನಕ್ಕೆ ಈ ಗ್ರೂಪಲ್ಲಿ ಆ್ಯಡ್ ಆಗಿ ಅಂತಲೂ ನಾನು ಹೇಳಿಸಿದ್ದೀನಿ. ನಮ್ಮ ಮೆಂಬರ್ ಶ್ರೀಧರಣ್ಣವ್ರು ಇದ್ದಾರಲ್ವಾ, ಅವ್ರ ಕಡೆಯಿಂದನೂ ನಾನು ಗ್ರೂಪ್ಗೆ ಹಾಕ್ಸಿದ್ದೆ, ಇನ್ನೊಂದಿಬ್ಬರು ಅವ್ರ ಕಡೆಯಿಂದ ಗ್ರೂಪ್ಗೆ ಹಾಕ್ಸಿದ್ದೆ.
ಸೊ ದಯವಿಟ್ಟು ಗ್ರೂಪ್ಗೆ ಆ್ಯಡ್ ಮಾಡಿ, ನೀವೇ ಆ್ಯಡ್ ಆಗಿ, ಸರಿಯಾ? ಇಲ್ಲಾಂದರೆ ನೀವು ನಂಬರ್ ಕೊಟ್ಟರೆ ನಾನು ಆ್ಯಡ್ ಮಾಡ್ತೀನಿ ಗ್ರೂಪ್ಗೆ. ಅಂತ ಎಮರ್ಜೆನ್ಸಿ ಇರೋದಿದ್ದರೆ ಖಂಡಿತವಾಗ್ಲೂ ನೀವು ಗ್ರೂಪಲ್ಲಿ ಡಿಸ್ಕಷನ್ ಮಾಡಿ, ನಾನು ಗ್ರೂಪಲ್ಲಿ ಡಿಸ್ಕಷನ್ ಮಾಡ್ತೀನಿ ತುಂಬ ಎಮರ್ಜೆನ್ಸಿ ಇದ್ದರೆ. ಮತ್ತು ನಾವು ವಯಸ್ಸೊಳಗೆ ಕಳಿಸ್ಕೊಡ್ಬೇಕಾ ಅಥವಾ ಸ್ಟಾಫ್ ಕಳಿಸ್ಕೊಡ್ಬೇಕಾ, ಇದನ್ನು ನಾವು ಯೋಚನೆ ಮಾಡ್ತೀವಿ. ನಮ್ಗೆ ಇನ್ಚಾರ್ಜ್ ಆಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸರ್ ಅಂತ ಇರ್ತಾರೆ, ನಮ್ಗೆಲ್ರಿಗೂ ಇನ್ಚಾರ್ಜ್ ಆಗಿ ಇನ್ಸ್ಪೆಕ್ಟರ್ ಇರ್ತಾರೆ ಸೋಮಶೇಖರ್ ಸರ್ ಅಂತ. ಸೊ ನೀವೇನಾದರೂ ಇದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ ಸರ್. ಬೇಕು ಯಾವ ಥರ ನಾವು ನಡವಳಿಕೆಯಿಂದ ಇರಬೇಕಂತ ನಮ್ಮ PSI ಶ್ರೀಕಾಂತ್ ಸರ್ ಬಹಳ ಒಂದು ಬೀಟ್ ಪೊಲೀಸರಾದಂಥ ನಮ್ಮ ರಾಜಪ್ಪ ಸರ್ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮೆಲ್ಲರ ಮಧ್ಯೆ ಒಳ್ಳೆಯದಾಗಿ ಮಾಡಲಂತ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಸಹೋದರಿ, ನಿನಗೆ ಮಂಗಳವಾಗಲಿ. ನನ್ನನ್ನು ಸ್ಮರಿಸಿದ ಕಾರಣವೇನು? ನೀನಾದರೂ ನನ್ನ ಪತಿಗಳ ಮಾತಿನಂತೆ ಸರ್ವರ ಸಮಕ್ಷಮ ದ್ಯೂತಕ್ಕಾಗಿ ರಾಜಸಭೆಗೆ ಹೊರಟಿದೆ ಇಲ್ಲವೇ? ಈ ನನ್ನ ಬಿಚ್ಚದ ಕೇಶರಾಶಿಯು ನಿನ್ನ ನೆನಪಿನಲ್ಲಿಲ್ಲವೇ ಮಾಧವ? ಸಹೋದರಿ, ನಿನ್ನ ಪತಿಗಳೇ ಇದಕ್ಕೆ ಉತ್ತರ ಕೊಡಬೇಕು. ನಾನು ಮಾಡುವುದಾದರೂ ಏನು? ಧರ್ಮಪುತ್ರನಾದರೂ ಇನ್ನು ಧರ್ಮಪುತ್ರನಾದರೂ ಧರ್ಮವನ್ನು ಹಿಡಿದು ಶಾಂತನಾಗಿರುವನು. ಇನ್ನು ಭೀಮಾರ್ಜುನರು ಅಣ್ಣನ ಮಾತಿಗೆ ಒಳಪಟ್ಟು ಸುಮ್ಮನಿರುವರು. ಹೀಗಿರುವಲ್ಲಿ ನಾನೇನು ಮಾಡಲು ತಂಗಿ? ಅಣ್ಣ, ಆದಷ್ಟು ಬೇಗನೆ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬರಬೇಕೆಂಬುದೇ ನನ್ನ ಅಭಿಪ್ರಾಯ. ಧರ್ಮಪುತ್ರರ ಮಾತನ್ನು ಕೇಳಿಕೊಂಡು ನೀವು ಸಂಧಿಯನ್ನು ಮಾತ್ರ ಪ್ರಸ್ತಾಪಿಸಿಕೊಂಡು ಬರದೆ ಯುದ್ಧವನ್ನು ಸಿದ್ಧ ಮಾಡಿಕೊಂಡು ಬನ್ನಿ. ಸಹೋದರಿ, ಸಂಧಿಯ ನೆಪದಿಂದ ಹೋಗಿ
ಆ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರಬೇಕು. ಅದು ಭೀಮಾರ್ಜುನರು ಈ ಮಾರ್ಗವಾಗಿ ಬರುತ್ತಿರುವರು. ಅವರನ್ನು ನೀನು ಚೆನ್ನಾಗಿ ಕೆರಳಿಸಿ ನಾನಿನ್ನು ಬರುವುದು. ದಯಮಾಡಿ ಮುರಳೀಧರ. ಇವಳೇಕೆ ಈ ರೀತಿ ಚಿಂತಾಮಗ್ಗಲಾಗುವುದು? ಪ್ರಿಯತಮೆ, ಏಕೆ ಏನಾಯಿತು? ನೀವುಗಳು ನನ್ನ ಪತಿಗಳಾಗಿರುವಾಗ ನನಗೆ ಚಿಂತೆ ಇಲ್ಲದೆ ಮತ್ತೇನು? ಕಾಡಿನ ವಾಸವು ಪರರ ಸೇವೆ ಆಯ್ತಲ್ಲವೇ? ಇನ್ನಾದ್ರೂ ಸ್ವಲ್ಪ ದಿನ ನೆಮ್ಮದಿಯಾಗಿರೋಣವೆಂದರೆ ಹೆಚ್ಚಿಗೂ ಅಪನಿಂದನೆಗಳೇ ತೋರಿ ಬರ್ತವೆ. ಅಂತ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ನಾವು ಮಾಡುವುದಾದರೆ ಏನು? ಅಗ್ರಜನ ಅಭಿಪ್ರಾಯಕ್ಕೆ ವಿರೋಧವನ್ನು ಆಚರಿಸಿದರೆ ಅಗ್ರಜನು ಜೀವಂತವಾಗಿರುವನೆ. ನೀನೇ ಹೇಳು. ಬೇಡಿ, ನಿಮ್ಮ ಅಗ್ರಜರಾದ ಧರ್ಮಪುತ್ರರ ಮಾತನ್ನೇ ಕೇಳಿಕೊಂಡು ಹೇಳಿಗಳಂತೆ ಜೀವಿಸಿಕೊಂಡಿರಿ. ತುಂಬಿದ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ನನ್ನ ಅಪಮಾನವಾಗುತ್ತಿದ್ದಾಗ ಏನಾಗಿ ಹೋಗಿತ್ತು ಈ ನಿಮ್ಮ ಭಟ್ಟ ಪರಾಕ್ರಮ? ಸಭಿಕರನ್ನು ಮೆಚ್ಚಿಸುವುದೇ ಅಲ್ಲವೇ? ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತ ವೀರಪತಿಗಳನ್ನು. ಬಿಡಿ ನನ್ನ
ಯಾಕೆ ನೀನು ಬರೆಸಿಕೊಂಡು ಈ ಮಾತುಗಳನ್ನು ಆಂದನ ಒಂದು ದಿನದ ಅನೇಕರಿಂದಲೂ ನಮ್ಮನ್ನು ಸಾಯು ತನಕ ಬಿಟ್ಟಿಲ್ಲ. ಆಗುದಾಯಿತು ಈಗೇಕೆ ನೀನು ನಿಷ್ಕಳವಾಗಿರುತ್ತವೆ. ಆ ದುರ್ಗ ದುಶ್ಯಾಸನ ವಸ್ತುಗಳನ್ನು ತೆಗೆದು ಆ ದುಶ್ಯಾಸನ ಈ ನನ್ನ ಕಲೆಯಿಂದ ಒಂದೇ ಲಡ್ಡಿಗೆ ಕೊಟ್ಟು ನಿನ್ನ ಪ್ರತಿಜ್ಞೆಯನ್ನು ಮೀರಿಸುತ್ತೇನೆ. ಈಗಲೂ ಮತ್ತೊಂದು ಸಾರಿ ಅದೇ ಮಾತನ್ನು ಹೇಳಿದೆನು. ಸ್ವಾಮಿ, ನೀವೇ ಅಲ್ಲವೇ ಪುರುಷರಿಗೆಲ್ಲ ವೀರಶಿಖಾಮಣಿ. ನಿಮ್ಮ ವಿಚಾರದಲ್ಲಿ ನನಗೆ ಸ್ವಲ್ಪ ಸಂಶಯವಿಲ್ಲ ಪ್ರಭು. ಆದರೆ ಬಿಚ್ಚಿದ ಮುಡಿಯನ್ನು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವನು. ಇಷ್ಟು ಮಾತ್ರಕ್ಕೆ ನೀನು ಏಕೆ ಚಿತ್ತವಾಗಿರುವೆ? ನೀನು ಧೈರ್ಯವಾಗಿರು. ಸ್ವಾಮಿ, ಸ್ವಲ್ಪ ಈಗಾಗಲೇ ಕೃಷ್ಣನು ಸಂಧಿಗಾಗಿ ಹೊರಟಿರುವರು. ಅಲ್ಲಿಗೆ ಹೋಗಿ ಅವರ ಅನುಮತಿಯನ್ನು ಪಡೆದು ಮಾತನಾಡಿ ಆಗ ತಿಳಿಯುತ್ತದೆ ತಮ್ಮ ಬಂಡ ಪರಾಕ್ರಮ ಏನೆಂದು. ಏನು ಶ್ರೀಕೃಷ್ಣ ಪರಮಾತ್ಮನು ಸಂಧಿಗಾಗಿ ಹೊರಟಿರುವನೆ. ನೀನು ಹೋಗು. ಸಂಧಿಗಾಗಿ ಹೊರಟಿರುವ ಓ ಶ್ರೀಕೃಷ್ಣ ಪರಮಾತ್ಮನನ್ನು ತಡೆದು ನಮ್ಮ ಅಭಿಪ್ರಾಯವನ್ನು ತಿಳಿಸೋಣ. ಹೌದು ಅಗ್ರಜ. ನಿನ್ನ ಆಜ್ಞೆಯನ್ನು ಒಂದೇ ಸಂಧಿಯನ್ನು ತಿಳಿಸಬಿಡು. ಹೌದು ಅಗ್ರಜ. ಭೀಮಸೇನ ನೀನು ಆಡುತ್ತಿರುವುದೇನು? ಇದರಿಂದ ಅಗ್ರಜನಾದ ಧರ್ಮಪುತ್ರನಿಗೆ ಹೆಸರು ಉಂಟಾಗುವುದಿಲ್ಲವೇ? ನೀನು ಹೇಳು. ಏನು ಹೇಳಿದೆ? ಇದರಿಂದ ಅಗ್ರಜನಿಗೆ ಹೆಸರು ಉಂಟಾಗುತ್ತದೆ. ಅಗ್ರಜನ ಮಾತಿಗೆ ಈ ನಮ್ಮ ಬಂಧು ಬಾಯಿಗಳು ಬಿಡಿದಾಗಿ ಗೊಟ್ಟುಗಳ ಕಟ್ಟೆಯನ್ನು ಇನ್ನು ಮುಂದೆ ನಾವು ಸಹಿಸಲಾರೆ. ಹೇಳಿ ಶ್ರೀಕೃಷ್ಣ ಸಂಧಿರುವ ಶ್ರೀಕೃಷ್ಣ ಪರ್ವತವನ್ನು ತಡೆಯೋಣ. ಹೇಳಿ ಅಗ್ರಜ. ಅಗ್ರಜ ದಯಮಾಡಿ ಸ್ವಲ್ಪ ನಿಲ್ಲಿ. ಮುಗಿಸಿಕೊಂಡು ಬಂದರು. ಶ್ರೀಕೃಷ್ಣ ಪರಮಾತ್ಮನಿಗೆ ಇನ್ನೂ ನಮ್ಮ ಮೇಲೆ ಕಣ್ಣು ಬಾರಲಿಲ್ಲವಲ್ಲ. ಇರಲಿ, ನಮ್ಮ ಅಗ್ರಜನ ಆಜ್ಞೆಯಂತೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಕೊಡಬೇಕು.
ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲುಗಮ್ಮಗಳ ಸೊಬಗು ನಕ್ಷತ್ರ ಪುಂಜಗಳಂತೆ ನನ್ನ ಮನವು ಕರಗಿ ಸುಂದರ ವಿನ್ಯಾಸವಾದ ಶಿಲ್ಪಕಲಾ ಚಾತುರ್ಯ. ಈ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಮಲಗಿರದಂತೆ ಭಾಸವಾಗುತ್ತಿರುವುದಲ್ಲ, ಮೋಡಗಳಂತೆ ಕರಗಿ ನನ್ನ ಅಂತರಾತ್ಮದಲ್ಲಿ ಮಲಗಿರದಂತೆ ಭಾಸವಾಗುತ್ತಿರುವುದಲ್ಲ. ಇದೇನಿದು? ನಯನ ಮನೋಹರವಾದ ಶಿಲಾಬಾಲಕಿಯರು, ಶಿಲಾಬಾಲಕಿಯರ ಭಾವಭಂಗಿಗಳು, ಭಾವಭಂಗಿಯ ತೋರಿ ಓರೆ ನೋಟವೇರಿ ಸುತ್ತ ಶರೀರವನ್ನು ಬಡಿದೆಬ್ಬಿಸುವ ವಾರಾಂಗನೆ ಕುಡಿಗಣ್ಣಿನ ಕಡೆ ನೋಟದ ವೈಖರಿ. ಅದಾವ ಮಹಾಶಿಲ್ಪಿಯ ಕೈ ಚಾತುರ್ಯವು ಬಳ್ಳಿಯಂತೆ ಬಳುಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಸಲಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಾಸ, ರಂಬೆ, ಊರುಸೆ, ಮೇಲಕ್ಕೆ ತಿಲೋತ್ತ ಮೇಲೆ ತರಗಿದಂತೆ ಭಾಸವಾಗಿರುವುದಲ್ಲ. ಈ ಅದ್ಭುತ ಬನ್ನಿ ಸ್ವಲ್ಪ ಈ ಅದ್ಭುತ ರಾಶಿಯನ್ನು ಕಂಡಾಕ್ಷಣ ನಾನೇ ಒಂದು ಸಾರಿ ಬಿಗಿದ ಫಲೆ ಓಹೋ, ಇದೆಲ್ಲವೂ ಕೃಷ್ಣನ ಮಾಯೆ. ಈ ನಿನ್ನ ಮಾಯಾ ಛಾಯಾಗ್ರಹವನ್ನು ಕಂಡು ಬೆರಗಾಗುವನಲ್ಲ ಈ ಕಲವಂಕಮಲ್ಲ. ಬುದ್ಧಿಯನ್ನೇ ಶಾಸನ ಮಾಡುತ್ತಿರುವ ಓ ಸುಂದರೇ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ವಂಶದೂರಿನ ಆಸ್ತಿನಾವತಿಯ ಮಣಿಮುಕುಟ ರತ್ನ ಸಿಂಹಾಸನಾಧೀಶ್ವರ. ಈ ಕೌರವೇಶ್ವರ ಪವನಕ್ಕಿಂತಲೂ ಸಾಮಾನ್ಯ ಮಾಧವನ ಪವನವು ರಮಣೀಯವೇ, ಅದ್ಭುತವೇ, ಶೋಭಾಯಮಾನವೇ. ಎಂತಹ ನಿಶ್ಚಿಂತ ಪುರುಷನಯ್ಯವ. ರಾಜಕೋಶಾದಿಗಳಲ್ಲ ಅಣ್ಣನಾದ ಬಲರಾಮನಿಗೆ ಒಪ್ಪಿಸಿ ಇಂತಹ ಮಧ್ಯಾಹ್ನದ ವೇಳೆಯಲ್ಲಿ ಸುಖತಲ್ಪದಲ್ಲಿ ನೇತ್ರಿಸುತ್ತಿರುವನಲ್ಲ, ನೇತ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದ ನಾನು ಇದನ್ನೆಲ್ಲ ಚಿಂತಿಸಿ ಫಲವೇನು? ಈತನು ಎಚ್ಚರಗೊಳ್ಳುವ ತನಕ ನಾನು ಇಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಕ್ಷಣಕಾಲ ನನ್ನ ಬುದ್ಧಿಗೆ ಮಂಕು ಕವಿತೆ ಅಥವಾ ಶ್ರೀಕೃಷ್ಣನ ಸಾನ್ನಿಧ್ಯವೇನಾದರೂ ನನ್ನ ತೇಜಸ್ಸಿಗೆ ಕಳಂಕ ತಂದಿದೆ. ಕ್ಷತ್ರಿಯ ಕುಲನಾಮನು, ಭಾರತದ ಪರಿಪಾಲಕನು, ವಿವೋ ವಿಖ್ಯಾತಿಗಳಿಂದ ಮೇರು ಸದೃಷ್ಟನಾದ ನಾನು ಸಾಮಾನ್ಯ ಮಾಧವನ ಪದತಳದಲ್ಲಿ ಅಸಂಭವ, ಅಗೌರವ, ಗುರುಕುಲಕ್ಕೆ ಅಗೌರವ, ನನಗೆ ಯೋಗ್ಯವಾದ ಪೀಠ. ಅಭಯ
ಮರಳಿ ಭೂಮಿಗೆ ಬಂದರೆ ಚಿರವಿಲ್ಲದ ಮಾನವ ಆಸೆಯಾಗೋ ಬಾಬಾ ಮಾರ್ಚ್ 13ರಂದು ನಡೆಯುವ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತವಾಗಿ ರೇಣುಕಾ ಯಲ್ಲಮ್ಮ ಕೃಪಾ ನಾಟಕ ಪೋಷಕ ಮಂಡಳಿಯವರು ಸಿಂಗಿನಗರ ಗ್ರಾಮಸ್ಥರು ಅವತ್ತಿನ ನಾಟಕ ಪ್ರದರ್ಶನ ಮಾಡ್ತಾಯಿದ್ದಾರೆ. ಸಾರ್ವಜನಿಕರು, ನಮ್ಮ ತಾಲೂಕಿನ ಜನತೆ ಎಲ್ಲರೂ ಬಂದು ವೀಕ್ಷಣೆ ಮಾಡಬೇಕು. ವಿಶೇಷವಾಗಿ ನಾಟಕಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರು ಬರ್ತಾಯಿದ್ದಾರೆ ಅವತ್ತು. ಆಮೇಲೆ ಶ್ರೀಧರ್ ಮತ್ತು ಲಿಂಗಣ್ಣ, ನಾಗರಾಜು, ಯುವ ಮುಖಂಡರಾದ ನಾಗರಾಜು ಇವರ ಸಾರಥ್ಯದಲ್ಲಿ ನಾಟಕವನ್ನು ಅವತ್ತು ಪ್ರದರ್ಶನ ಮಾಡ್ತಾಯಿದ್ದಾರೆ. ಅದರ ನಿರ್ದೇಶಕರು ಬಂದು ಲಕ್ಷ್ಮಣ್ ಅಂತ ಒಳ್ಳೆ ದುರ್ಯೋಧನ ಪಾತ್ರವನ್ನು ನಮ್ಮ ಸ್ನೇಹಿತನಾದ ನಾಗೇಂದ್ರನವರು ಮಾಡ್ತಾಯಿದ್ದಾರೆ. ಹಾಗೆ ಶ್ರೀಕೃಷ್ಣ ಪಾತ್ರವನ್ನು ಕೃಷ್ಣಯ್ಯನವರು ಮಾಡ್ತಾಯಿದ್ದಾರೆ. ಒಳ್ಳೆಯ ಯುವಕರು ಪಡೆಯುವುದು ಲಕ್ಷ್ಮಣ್ ಮತ್ತು ಲಿಂಗಣ್ಣನ ಸಾರಥ್ಯದಲ್ಲಿ ಈ ನಾಟಕ ಮಂಡಳಿ ನಡೀತಾ ಇದೆ. ಅದರಲ್ಲಿ ಇರೋದು ಹಿರಿಯರು ಬಂದು ಲಕ್ಷ್ಮಣ ಒಬ್ಬರೇ ಹಾಗೂ ಮುನ್ರಾಜು ಅವರಿಬ್ಬರೇ. ಇನ್ನೆಲ್ಲರೂ ಹೊಸ ಪ್ರತಿಭೆಗಳು. ಅವರಿಗೆ ಬಂದು ಎಲ್ಲರೂ ಸಹಕಾರ ನೀಡಿ ಆ ನಾಟಕ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು